ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಎಂ ಶ್ರೀ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ವತಿಯಿಂದ ವಿದೇಶದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಅಥವಾ PhD ಅನ್ನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಕೊಡೋದಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ರೆ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಳ್ಳೋಣ. ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ನ ಕೊಡಿ ಅಂತ. ಫ್ರೆಂಡ್ಸ್, ನೀವು ದೇವರಾಜ ಅರಸು ವೆಬ್ಸೈಟ್ ಗೆ ಹೋಗಿದ್ದೆ ಆದ್ರೆ ನೋಡಿ, ನೀವು ನೋಡಬಹುದು ಪಾಪಪ್ ಆಗ್ತಾ ಇದೆ 2024-25ನೇ ಸಾಲಿನ ಡಿ ದೇವರಾಜ ಅರಸು ವಿದೇಶಿ ವ್ಯಾಸಂಗ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಕಾಲ್ ಮಾಡಿರುವಂತದ್ದು ಅಂತೇಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ಇಲ್ಲಿ 2024-25ನೇ ಸಾಲಿನ ದೇವರಾಜ ಅರಸು ವಿದೇಶಿ ವ್ಯಾಸಂಗ ವೇತನಕ್ಕೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/1/2025 ಆಗಿರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ. ಸೊ ನಿಮಗೆ ಪ್ರಕಟಣೆ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಅಭ್ಯರ್ಥಿಗಳಿಗೆ ಸೂಚನೆ ಬೇಕಾದ್ರೆ ಈ ಒಂದು PDF ಅನ್ನ ಕ್ಲಿಕ್ ಮಾಡ್ಕೊಂಡು ಓದ್ಕೊಳ್ಳಿ. ವಿಶ್ವವಿದ್ಯಾನಿಲಯಗಳ ಪಟ್ಟಿ ಕೂಡ ಇಲ್ಲಿದೆ, ಸರ್ಕಾರದ ಆದೇಶ, ತಿದ್ದುಪಡಿ ಆದೇಶ ಇಲ್ಲಿದೆ. ನೀವು ಅರ್ಜಿಯನ್ನ ಆನ್ಲೈನ್ ಅಲ್ಲಿ ಹಾಕ್ತೀರಾ ಅಂದ್ರೆ ಇಲ್ಲಿ ಕಾಣ್ತಾ ಇರುವಂತ ಗ್ರೀನ್ ಲಿಂಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಹಾಕ್ಬೇಕಾಗಿರುತ್ತೆ. ಬನ್ನಿ ಪ್ರಕಟಣೆ ನೋಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದರ ಒಂದು ಅಧಿಕೃತ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡಿ ದೇವರಾಜ ಅರಸು ಭವನ ಇವರು 2024-25ನೇ ಸಾಲಿನ ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ PhD ಕೂಡ ಅಂತ ಹೇಳ್ತಾರೆ ಮಾಡುವಂತಹ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ದೇವರಾಜ ಅರಸು ವಿದೇಶಿ ವ್ಯಾಸಂಗ ವೇತನಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಕಾಲ್ ಮಾಡಿದೀವಿ ಅಂತ ಹೇಳ್ತಾರೆ. ಇಲ್ಲಿ ಹಿಂದುಳಿದ ವರ್ಗಗಳು ಅಂದ್ರೆ ಯಾರು ಅಂತ ನಿಮ್ಗೆ ಡೌಟ್ ಇದ್ರೆ ಕ್ಯಾಟಗರಿ 1, ಕ್ಯಾಟಗರಿ 2A, 3A, 3B ಸೇರಿದಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ. ಅರ್ಜಿಯನ್ನ ಆನ್ಲೈನ್ ಮುಖಾಂತರನೇ ನೀವು ಸಲ್ಲಿಸಬೇಕಾಗಿರುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಇದೇ ತಿಂಗಳ 15/1/2025 ಆಗಿರುತ್ತೆ. ಸೊ ಹೆಚ್ಚಿನ ವಿವರಗಳು ಬೇಕು ಅಂತ ಹೇಳಿದ್ರೆ ನೋಡಿ, ನೀವು ಇಲ್ಲಿ ಕಾಣ್ತಾ ಇದೆಯಲ್ಲ ವೆಬ್ಸೈಟ್ಗೆ ವಿಸಿಟ್ ಮಾಡಿ. https://bcwd.karnataka.gov.in ಗೆ ಹೋಗಿದ್ದೆ ಆದ್ರೆ ಎಲ್ಲ ಮಾಹಿತಿ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ಡೈರೆಕ್ಟ್ ಆಗಿ ಹೋಗಬಹುದಾಗಿರುತ್ತೆ. ಸಹಾಯವಾಣಿಯ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದೇ ಡೌಟು ಅನುಮಾನಗಳಿತ್ತು ಅಂದ್ರೆ ಈ ಒಂದು ಸಹಾಯವಾಣಿಗೆ ನೀವು ಕರೆಯನ್ನ ಮಾಡಿ ಅನಂತರದಲ್ಲಿ ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ. ಸೊ ಇದು ಪ್ರಕಟಣೆ ಆಯ್ತು ಸ್ನೇಹಿತರೆ. ಹಾಗೆ ಇನ್ಸ್ಟ್ರಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟ್ರಕ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಕೆಲವೊಂದಷ್ಟು ಸಾಮಾನ್ಯ ಅರ್ಹತೆಗಳನ್ನ ಹೊಂದಿರಬೇಕು. ಅದು ಏನಂದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೀವು ಭಾರತೀಯ ಪ್ರಜೆ ಆಗಿದ್ದು ಕರ್ನಾಟಕದಲ್ಲಿ ಕಾಯಂ ನಿವಾಸಿ ಆಗಿರ್ಬೇಕು. ಈಗ ಆಲ್ರೆಡಿ ನೀವು ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರೆ ನೀವು ಈ ಒಂದು ವಿದ್ಯಾರ್ಥಿ ವೇತನ ಪಡೆಯೋದಕ್ಕೆ ಅರ್ಹರಿರಲ್ಲ. ಪದವಿ, ಡಿಪ್ಲೊಮಾ, PG ಡಿಪ್ಲೊಮಾ, ಸರ್ಟಿಫಿಕೇಟ್ ಕೋರ್ಸ್ 1 ವರ್ಷದ ಯಾವುದೇ ಕೋರ್ಸ್ಗಳಿಗೂ ಈ ಫೆಲೋಶಿಪ್ ಅನ್ನ ಕೊಡಲ್ಲ. ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಮಾತ್ರ ಹಾಕ್ಬೇಕು. ಸೊ ನೀವು ಅರ್ಜಿಯನ್ನ ಸಲ್ಲಿಸಿದ ನಂತರದಲ್ಲಿ ನೀವೇನೆಲ್ಲ ಹಾಕಿರ್ತೀರ ದಾಖಲಾತಿಗಳ ಒಂದು ಜೆರಾಕ್ಸ್ ಪ್ರತಿ ಮತ್ತೆ ಒಂದು ಎಲ್ಲ ಮೂಲ ಪ್ರತಿಗಳನ್ನ ತಗೊಂಡೋಗಿ ಬೆಂಗಳೂರಿನಲ್ಲಿರ್ತಕ್ಕಂತಹ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹೋಗಿ ಎಲ್ಲವನ್ನ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಬೇಕಾಗಿರುತ್ತೆ. ವಿದ್ಯಾರ್ಥಿ ವೇತನ ಪಡೆಯೋದಕ್ಕೆ ಯಾರು ಅರ್ಹರು ಅಂತ ಹೇಳಿದ್ರೆ ಈಗ ಆಲ್ರೆಡಿ 24-25ನೇ ಸಾಲಿನ ಆರ್ಥಿಕ ವರ್ಷ ಅಂದ್ರೆ ಏಪ್ರಿಲ್ 1, 2024ರಿಂದ ಮಾರ್ಚ್ 31, 2025 ಒಳಗೆ ನೀವೇನಾದ್ರೂ ಈಗ ಆಲ್ರೆಡಿ ವಿದೇಶದಲ್ಲಿ ವ್ಯಾಸಂಗವನ್ನ ಪ್ರಾರಂಭ ಮಾಡಿದ್ರು ಕೂಡ ನೀವು ಅಪ್ಲೈ ಮಾಡೋದಕ್ಕೆ ಅರ್ಹರಿದ್ದೀರಿ ಅಂತ ಹೇಳ್ತಾರೆ. ಸ್ನಾತಕೋತ್ತರ ಪದವಿ ಆಗಿದ್ರೆ 70%, ನೀವು PhD ನ ಮಾಡ್ಲಿಕ್ಕೆ ಇದು ಮಿನಿಮಮ್ ಪರ್ಸೆಂಟೇಜ್ ಇರಬೇಕು. ಸೊ ವಯೋಮಿತಿ ಎಷ್ಟಿರಬೇಕು ನೀವು ಅರ್ಜಿ ಸಲ್ಲಿಸೋದಕ್ಕೆ ಅಂತ ಕೇಳಿದ್ದೆ ಆದ್ರೆ 15/1/2025 ಒಳಗೆ ನೀವು PhD ಗಾದ್ರೆ 27 ವಯೋಮಿತಿ ಗರಿಷ್ಠ, ಸ್ನಾತಕೋತ್ತರ ಪದವಿ ಮಾಡಿದರೆ 25 ವರ್ಷಗಳು ವಯೋಮಿತಿ ಗರಿಷ್ಠ ಆಗಿರುತ್ತೆ. ಹಾಗೆ ಆದಾಯದ ಮಿತಿ ನಿಮ್ಮ ತಂದೆ ತಾಯಿಯವರದು 8 ಲಕ್ಷದ ಒಳಗಿರಬೇಕು ಅಂತ ಹೇಳ್ತಾರೆ. ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕು. ಸೆಲೆಕ್ಟ್ ಆಗಿ ಅಲ್ಲಿ ಮಾಡಬೇಕು ಅಂತ ಹೇಳಿದ್ದೆ ಆದ್ರೆ ಟಾಪ್ 1000 ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಲ್ಲಿ ಸ್ಥಾನ ಪಡೆದಿರತಕ್ಕಂಥ ವಿಶ್ವವಿದ್ಯಾನಿಲಯಗಳಲ್ಲಿ ಮಾತ್ರ ಮಾಡಬೇಕು. ಮತ್ತೆ ಆಫರ್ ಲೆಟರ್ ನ ಕೂಡ ನೀವು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ. ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಅವಕಾಶ ಅಂತ ಹೇಳ್ತಾರೆ. ಸೊ ಈ ಒಂದು ಫೆಲೋಶಿಪ್ ಮತ್ತೆ ಎಷ್ಟಾಗಿರುತ್ತೆ ಅಂತ ನಿಮಗೆ ಕೆಲವರಿಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ವಾರ್ಷಿಕವಾಗಿ 10 ಲಕ್ಷವನ್ನು ಕೊಡ್ತೀವಿ, ಅಥವಾ ವಾಸ್ತವಿಕ ವೆಚ್ಚದಲ್ಲಿರ್ತಕ್ಕಂಥದ್ದು ಯಾವುದು ಕಡಿಮೆ ಅದನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ವರ್ಷ ಕೊಡ್ತಾರೆ ಅಂತ ನಿಮ್ಗೆ ಡೌಟ್ ಇದ್ರೆ ನೀವು ಸ್ನಾತಕೋತ್ತರ ಪದವಿ ಮಾಡ್ತಿದ್ರೆ 2 ವರ್ಷ ಮಾತ್ರ ಕೊಡ್ತಾರೆ. ನೀವು PhD ಮಾಡ್ತೀರಾ ಅಂದ್ರೆ 3 ವರ್ಷಗಳ ಕಾಲ ನಿಮ್ಗೆ ಇದನ್ನ ಕೊಡ್ತಕ್ಕಂಥದ್ದು. ಆಯ್ಕೆ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿರ್ತೀರಾ, ಮೊದಲನೇ ಸ್ಟೆಪ್ ಅದು. ನಿಮ್ಮ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರು ಕಚೇರಿಯಿಂದ ಅದನ್ನು ನಡೆಸಿ ಅರ್ಹ ವಿದ್ಯಾರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಅರ್ಜಿಯೊಂದಿಗೆ ಸಲ್ಲಿಸಬೇಕಾದಂತಹ ದಾಖಲೆಗಳು SSLC ಅಂಕಪಟ್ಟಿ, ನಿಮ್ಮ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸು, ಪಾಸ್ಪೋರ್ಟ್ ಮತ್ತೆ ವೀಸಾ ನಿಮಗೆ ಲಭ್ಯ ಇದ್ರೆ, ಮತ್ತೆ ಆ ಯೂನಿವರ್ಸಿಟಿಯಿಂದ ಸಿಕ್ಕಿರೋ ಆಫರ್ ಲೆಟರು, ಕೋರ್ಸ್ ಅವಧಿಗೆ ತಗಲ್ತಕ್ಕಂಥ ವೆಚ್ಚದ ವಿವರ,
ಮತ್ತೆ ನಿಮ್ಮ ಘಟಿಕೋತ್ಸವದ ಪ್ರಮಾಣ ಪತ್ರ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇತ್ಯಾದಿಗಳನ್ನ ಸಲ್ಲಿಸಬೇಕಾಗಿರುತ್ತೆ. ಒಂದಷ್ಟು ಷರತ್ತು ಅಂತ ಹೇಳ್ತಾರೆ, ಅದನ್ನ ತಾವಿಲ್ಲಿ ನೋಡ್ಕೊಳ್ಳಿ. ಯೂನಿವರ್ಸಿಟಿಯ ಲಿಸ್ಟ್ ನ ಕೂಡ ಬಿಟ್ಟಿದ್ದಾರೆ ನೋಡಿ. ನೀವು ಈ ಕೊಟ್ಟಿರುವಂತಹ 1,000 ಯೂನಿವರ್ಸಿಟಿಗಳ ಲಿಸ್ಟ್ ಇದೆ, ಇಲ್ಲಿ ಮಾತ್ರ ನೀವು ಈ ಒಂದು ಉನ್ನತ ವ್ಯಾಸಂಗವನ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯ್ತು ದೇವರಾಜ್ ಅರಸು ವಿದೇಶಿ ವ್ಯಾಸಂಗ ವೇತನಕ್ಕೆ ಕಾಲ್ ಮಾಡಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ, ಇದೊಂದು ಮಾಹಿತಿಯನ್ನು ತಿಳಿಸಿ, ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.